ಬಂದು ದೇವಸ್ಥಾನದ ಉದ್ಘಾಟನೆಗೆ ಬಂದಿರುವಂತಹ ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ನಮಗೆ ಹಿರಿಯ ಮುಖಂಡರು ಮತ್ತೆ ಯಾವತ್ತೂ ಕೂಡ ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂತಹ ನಮ್ಮ ಎಚ್.ಎಂ. ರೇವಣ್ಣ ಇದ್ದಾರೆ. ಮತ್ತೆ ಅದೇ ರೀತಿ ಈ ಕಾರ್ಯಕ್ರಮನೆಲ್ಲ ಕುರಿತು ಮಾತನಾಡಿ ಈ ಭಾಗದ ನಮ್ಮ ಉದಯೋನ್ಮುಖ ಮುಖಂಡರು ಮತ್ತೆ ಈ ಬಾರಿ ಮೊದಲನೇ ಬಾರಿಗೆ 20 ವರ್ಷಗಳ ನಂತರ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವಿನ ಪತಾಕೆಯನ್ನು ಹಾರಿಸಿದಂತಹ ನಮ್ಮ ಶ್ರೇಯಸ್ ಪಟೇಲ್ ಅವರು ಬಂದಿದ್ದಾರೆ. ಮತ್ತೆ ಅದೇ ರೀತಿ ನಮ್ಮೆಲ್ಲ ಸ್ವಾಗತ ಮಾಡಿದಂತಹ ಮತ್ತೆ ಮೊದಲು ಉದ್ಘಾಟನಾ ಭಾಷಣ ಮಾತನಾಡಿದಂತಹ ನಮ್ಮ ಗುತ್ತ ಬ್ಲಾಕ್ ಪ್ರೆಸಿಡೆಂಟ್ ಅವರಾದಂತಹ ವಿಶ್ವನಾಥ್ ಅವರಿದ್ದಾರೆ. ಮತ್ತೆ ನಮ್ಮ ಹೊನ್ನೆಕುಟ್ಲು ಮಂಜಣ್ಣ ಅವರು, ಬಾಗಿನವಾಡ ಮಂಜೇಗೌಡರು, ಮತ್ತೆ ಮೋಹನ್ ಅವರು, ಮತ್ತೆ ರಘು ಅವರು, ಪ್ರದೀಪ್ ಅವರು, ಮತ್ತೆ ನಮ್ಮ ರೇವಣ್ಣ ಅವ್ರ ಮಿತ್ರರು, ಈ ಭಾಗದ ಮುಖಂಡರಾದಂತಹ ಸಂತೋಷ್ ರವರು, ಮತ್ತೆ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರು, ಈ ಭಾಗದ ಎಲ್ಲ ನಮ್ಮ ಗೌರವದ ಗ್ರಾಮ ಪಂಚಾಯತಿ ಸದಸ್ಯರು, ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು, ವೇದಿಕೆ ಮೇಲಿರುವಂತಹ ಎಲ್ಲ ಬೇರೆ ಬೇರೆ ಪಕ್ಷದ ಯಜಮಾನಗಳು, ಮುಖಂಡರುಗಳು, ನಾಯಕರುಗಳು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಒಂದು ಬೀರಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ನಮ್ಮನ್ನೆಲ್ಲ ಕರೆಸಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರುವಂತಹ ಎಲ್ಲ ಬೀರಲಿಂಗೇಶ್ವರ ಭಕ್ತಾದಿಗಳು, ತಾಯಿಯಂದರು, ಸಹೋದರಿಯರು, ಅಣ್ಣ ತಮ್ಮಂದರು ಬಂದಿರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಮೊದಲಿಗೆ ಬೀರಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇವತ್ತು ಉದ್ಘಾಟನೆ ಮಾಡಿಸಿದಿರಿ. ಅದಕ್ಕೆ ಇಡೀ ಅಟ್ಟಾವರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ನಾನು ಶುಭಾಶಯಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ನಾನು ಯಾವಾಗಲೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಾ ಇರ್ತೀನಿ, ಧಾರ್ಮಿಕ ಕಾರ್ಯಕ್ರಮಗಳು ಮುಖ್ಯ, ಧರ್ಮ ಅನ್ನೋದು ಮುಖ್ಯ. ಧರ್ಮ ಅನ್ನೋದ್ರಿಂದ ಮಾನವ ನಾಗರಿಕತೆ ಇರೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ನಾವು ಪ್ರಾಣಿಗಳ ತರ ಬದುಕಕ್ಕಾಗಲ್ಲ. ನಮ್ಗೆ ಯೋಚನೆ ಮಾಡೋ ಶಕ್ತಿ ಇದೆ, ನಮಗೆ ಜ್ಞಾನ ಅನ್ನೋದಿದೆ. ನಾವ್ ಏನಂತ ಯೋಚನೆ ಮಾಡ್ತೀವಿ, ಪ್ರಾಣಿಗಳ ತರ ಬರೀ ನಾವು ತಿಂದು ಉಂಡು ನಮ್ಮ ಕುಟುಂಬನ ಬೆಳೆಸಿ ನಾವು ಸತ್ಯ ಹೋಗೋದಕ್ಕೆ ಬಂದಿರೋದಿಲ್ಲ. ನಾವು ಬಂದಿರೋದು ಸತ್ಯ ಕಂಡುಕೊಳ್ಳೋದಕ್ಕೆ, ಈ ಪ್ರಪಂಚಕ್ಕೆ ಏನು ಬಂದಿದ್ದೀವಿ, ನಮ್ಮ ಸ್ಥಾನ ಏನು ಈ ಪ್ರಪಂಚದಲ್ಲಿ, ನಾವು ಯಾರು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ವಿ. ಮನುಷ್ಯಗೆ ಬರೀ ಹೊಟ್ಟೆ ಉಂಟು ತುಂಬ ತಕ್ಷಣ ಸಮಾಧಾನ ಇರೋದಿಲ್ಲ. ಅದಕ್ಕೆ ಆಧ್ಯಾತ್ಮಿಕ ಹಸು ಕೂಡ ನೀಗಬೇಕು. ಆ ಹಸು ನೀಗಬೇಕು ಅಂತಂದ್ರೆ ನಮಗೆ ಧರ್ಮ ಬೇಕು, ಆಧ್ಯಾತ್ಮಿಕತೆ ಬೇಕು. ಅದಕ್ಕಿಂತ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ಸಹಾಯ ಆಗುತ್ತೆ. ಅದು ದೇವಸ್ಥಾನ ಕಟ್ಟುವಂಥದ್ದು ಬರೀ ಮೊದಲನೇ ಹಂತ. ದೇವಸ್ಥಾನದಲ್ಲಿ ಇವಾಗ ಯಾವುದೇ ಒಂದು ಧರ್ಮ ಕೂಡಿದ್ರೆ ಹೇಳ್ತಾರೆ ದೇವರು ಅನ್ನೋದು ಎಲ್ಲ ಒಂದು ಜಾಗದಲ್ಲಿ ಇಲ್ಲ. ಕನಕದಾಸರು ಏನ್ ಹೇಳಿದ್ರೆ ದೇವರು ಎಲ್ಲಾ ಕಡೆ ಇದ್ದಾರೆ, ಪ್ರತಿಯೊಂದು ದೇವರು ಇಲ್ಲದೆ ಇರುವಂತ ಜಾಗನೇ ಇಲ್ಲ. ಅದ್ರೊಳಗು ನಮ್ಮ ಹಿಂದೂ ಧರ್ಮ ಏನ್ ಹೇಳುತ್ತೆ, ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ಪ್ರಾಣಿಗಳಲ್ಲೂ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ದೇವರು ಅನ್ನೋದಿರ್ತಾರೆ. ದೇವ್ರು ಇಲ್ಲದೆ ಇರೋ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲೇ ದೇವರು ಇದ್ದಾರೆ. ಫಸ್ಟ್ ನಾವು ದೇವ್ರು ನಿಜವಾಗ್ಲೂ ಕಾಣಬೇಕು ಅಂತಂತಂದ್ರೆ ಹೊರಗಡೆಗಿಂತ ಹೆಚ್ಚಾಗಿ ನಮ್ಮ ಒಳಗಡೆ ನಾವು ನೋಡ್ಕೋಬೇಕು. ಅದಕ್ಕೆ ಎಲ್ಲಾ ಧರ್ಮಗಳು ಏನ್ ಹೇಳ್ತಾರೆ, ಮನುಷ್ಯ ಒಬ್ಬ ಮೊದಲು ನೀತಿವಂತ ಆಗ್ಬೇಕು, ತನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬೇಕು, ಆಗ ದೇವ್ರನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವಸ್ಥಾನ ಕಟ್ಟಿ ಪೂಜೆನೂ ಮಾಡೋಣ, ಆದ್ರೆ ಅದರ ಜೊತೆಗೆ ನಾವು ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿ ಇಟ್ಕೊಳ್ಳೋಣ. ಆಗ ನಿಜವಾಗ್ಲೂ ನಾವು ಭಕ್ತಿಯಿಂದ ದೇವ್ರನ್ನ ಕಾಣಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನೀವಂತೆಲ್ಲ ಒಳ್ಳೆ ಕೆಲಸ ಮಾಡಿದಿರಿ. ಹಾಗಾಗಿ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಂತಾನೆ ಶ್ರೇಯಸ್ ಪಟೇಲ್ ಅವ್ರು ಮಾತನಾಡ್ತಾ ಇದ್ರು. ಅವ್ರ ಹೆಸರು ಹೇಳಿದ ತಕ್ಷಣ ಇಡೀ ಗ್ರಾಮಸ್ಥರು ಎಷ್ಟು ಜೋರಾಗಿ ನೀವೆಲ್ಲ ಶಬ್ದ ಮಾಡಿ ಚಪ್ಪಾಳೆ ತಟ್ಟಿ ಅವ್ರಿಗೆ ಇದು ಮಾಡಿದ್ರಿ. ಸೊ ಹಾಗಾಗಿ ಅವ್ರು ಎಷ್ಟು ಜನಪ್ರಿಯ ಆಗಿದ್ದಾರೆ ಅಂತ ಇದ್ರ ಸಾಕ್ಷಿ ಆಗುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಅವ್ರು 20 ವರ್ಷಗಳ ನಂತರ ಒಂದು ಕಾಂಗ್ರೆಸ್ ಸಂಸದರಾಗಿ ಈ ಭಾಗಕ್ಕೆ ಬಂದಿದ್ದಾರೆ. ಮೊದಲನೇ 20 ವರ್ಷಗಳ ನಂತರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಮತ್ತೆ ಹಿಂದೆ ಇದ್ದಂತಹ ಇಲ್ಲಿ ರಾಜಕಾರಣಿಗಳು ಆಗ್ತಿದ್ದಂತಹ ಸಂಸದರು ಅಥವಾ ಶಾಸಕರು ಅವ್ರಿಗೆ ಮತ್ತೆ ಇವ್ರಿಗೆ ಹೋಲಿಸಿದ್ರೆ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಹಿಂದಿರೋರೆಲ್ಲ ಅಧಿಕಾರ ಅಂತಂತಂದ್ರೆ ಬರೀ ದರ್ಪ ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕೆ ಅಧಿಕಾರ ಅಂತ ಭಾವಿಸಿದ್ರು. ಆದ್ರೆ ಇದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಗಳೇ ಪ್ರಭುಗಳು. ನಿಮಗೆ ಸೇವೆ ಮಾಡೋದಕ್ಕೆ ನಮ್ಗೆ ನೀವು ಅಧಿಕಾರ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಅದನ್ನ ನಂಬಿ ಜನಪರವಾಗಿ ಕೆಲಸ ಮಾಡ್ತಿರುವಂತದ್ದು ಶ್ರೇಯಸ್ ಪಟೇಲ್ ಅವರು. ನೀವು ಅವ್ರ ಜೊತೆ ಮಾತನಾಡ್ದೇನೆ, ವ್ಯವಹಾರ ಮಾಡ್ದೇನೆ ಗೊತ್ತಾಗುತ್ತೆ ಅವ್ರು ಎಷ್ಟೋ ಸೌಮ್ಯ ಸ್ವಭಾವದವರು, ಮತ್ತೆ ಜನರನ್ನ ಎಷ್ಟು ಪ್ರೀತಿಯಿಂದ ವಿಶ್ವಾಸನ ಅಂತ ನೋಡ್ತಾರೆ. ಮತ್ತೆ ಪ್ರತಿಯೊಂದು ಧರ್ಮ, ಜಾತಿ ಎಲ್ಲನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಹೋಗುವಂತ ಗುಣ ಇರೋರು. ಹಾಗೆ ನಿಮ್ಗೊಬ್ರು ಒಳ್ಳೆ ಸಂಸದರಿಗೆ ಸಿಕ್ಕಿದ್ದಾರೆ. ಅವ್ರನ್ನ ಉಳಿಸ್ಕೊಳ್ಳಿ, ಅವ್ರನ್ನ ಬೆಳೆಸಿ, ಅವ್ರಿಗೆ ನಿಮ್ಮೆಲ್ಲ ಸಂಪೂರ್ಣ ಸಹಕಾರ, ಬೆಂಬಲ, ಆಶೀರ್ವಾದ ಕೊಡಿ. ಅವ್ರ ಮೂಲಕ ನೀವು ಮುಖ್ಯಮಂತ್ರಿಗಳಿಗೆ ಈ ಭಾಗದಲ್ಲಿ ಏನ್ ಕೆಲಸ ಆಗ್ಬೇಕು, ಅಭಿವೃದ್ಧಿ ಕಾಮಗಾರಿಗಳು ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಆ ಕೆಲಸಗಳನ್ನ ಮಾಡ್ಕೊಡ್ತೀವಿ. ಈ ಭಾಗನ ಅಭಿವೃದ್ಧಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ನನ್ನ ಅಟ್ಟಾವರ ಗ್ರಾಮದ ಜನರಿಗೆ ಭರವಸೆ ಕೂಡ ಕೊಡೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಿಮ್ಗೆ ಗೊತ್ತಿದೆ, ನಮ್ಮ ಕಾಂಗ್ರೆಸ್ ಪಕ್ಷದ ಯಾವತ್ತೂ ಕೂಡ ಇರುವಂತಹ ನಿಲುವು ಏನಪ್ಪಾ ಅಂತಂತಂದ್ರೆ ಜನರ ಪರವಾಗಿ, ಅದು ಮುಖ್ಯವಾಗಿ ಬಡವರ ಪರವಾಗಿ ಯಾವತ್ತೂ ನಾವು ಕೆಲಸ ಮಾಡ್ಕೊಂಡು ಬಂದಿರುವಂತದ್ದು. ಸ್ವಾತಂತ್ರ್ಯ ಪೂರ್ವದಿಂದನೂ ಕಾಂಗ್ರೆಸ್ ಪಕ್ಷದ ಇತಿಹಾಸ ನೋಡಿದ್ರೆ ಯಾವತ್ತೂ ಕೂಡ ಬಡ ಜನರ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿರುವಂತದ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ
ಬ್ರಿಟಿಷರು ಎಲ್ಲ ದೇಶ ಲೂಟಿ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ದೇಶ ಎಷ್ಟು ದುಸ್ಥಿತಿಯಲ್ಲಿತ್ತು ಅಂತ ನಿಮಗೆ ಗೊತ್ತು. ಲಿಟ್ರಸಿ ರೇಟ್ ಇರಲಿಲ್ಲ, ಬಡತನ ಜಾಸ್ತಿ ಇತ್ತು, ನಿರುದ್ಯೋಗ ಇತ್ತು. ಆಗ ಹಂತವಾಗಿ ದೇಶನ ಕಟ್ಕೊಂಡು ಬಂದಿತ್ತು ಅಂತಂದ್ರೆ ಕಾಂಗ್ರೆಸ್ ಪಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.